ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಕನ್ನಡದ ಅಪ್ಪಟ ಅಭಿಮಾನಿ ಚಂದನ ಮಾತಾಡ್ತಾ ಇರೋದು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಹೋಗ್ತಾ ಇರೋದು ನನ್ನ ಫ್ರೆಂಡ್ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಎರಡು ಪ್ಲ್ಯಾನ್ಗಳಿದೆ. ಏನು ಅಂತ ಅಂದರೆ, ಒಂದು ನಾನು ನನ್ನ ಫ್ರೆಂಡ್ ಊರಿಗೆ ಹೋಗಬೇಕು, ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ಸೊ ನಾನು ಹಾಗೆ ನಮ್ಮ ಫ್ರೆಂಡ್ ಊರಿಗೆ ಹೋಗಬೇಕಾದ್ರೆ ಇಲ್ಲಿ ಚನ್ನಗಿರಿಲಿ ಒಂದು ಸ್ಟೋರ್ಗೆ ಹೋಗಿದ್ದೆ. ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ವರಮಹಾಲಕ್ಷ್ಮಿ ಫೋಟೋಸ್ ಆಗಿರ್ಬೋದು, ಹಾಗೆ ಅದ್ರದ್ದು ಕೈದು ಮತ್ತು ಕಾಲು ಎರಡು ವಿತೌಟ್ ಇರೋ ಅಂತಹ ಒಂದು ದೇವರ ಮೂರ್ತಿ ಥರನೇ ಇರುವಂಥದ್ದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಬಟ್ ಎಲ್ಲ ವರಮಹಾಲಕ್ಷ್ಮಿ ಮುಗ್ದಾದ್ಮೇಲೆ ನೋಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಏನಾದರೂ ನೋಡಿದರೆ ಕೆಲವೊಂದಿಷ್ಟು ವರಮಹಾಲಕ್ಷ್ಮಿಗೆ ಏನಾದರೂ ತರ್ಬೋದಿತ್ತು ಅಂತ ಅಂದ್ಕೊಂಡು ಮತ್ತು ಅಲ್ಲಿಂದ ಬೇಗನೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅದನ್ನು ಒಂದು ಬುಕ್ಸ್ ಕೊಡಬೇಕಿತ್ತು ಅವ್ಳಿಗೆ. ಸೊ ಆ ಬುಕ್ಸ್ನ ಕೊಟ್ಬಿಟ್ಟು ಮತ್ತೆ ವಾಪಸ್ ಸಿಕ್ಕಾಪಟ್ಟೆ ಬಿಸಿ ಅಂತಲೇ ಹೇಳ್ಬೋದು. ವಾಪಸ್ಸು ಒಂದು 5:30ಗೇನೋ ಬಿಟ್ವಿ. ವಾಪಸ್ ನಮ್ಮೂರಿಗೆ ಬಂದುಬಿಟ್ಟು 5:30ಗೆ ನಮ್ಮ ಮನೇನ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದೆ ನಂದಿಹಳ್ಳಿ. ಸೊ ಈ ನಂದಿಹಳ್ಳಿ ಎಲ್ಲಿ ಬರುತ್ತೆ ಅಂತ ಅಂದರೆ, ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಒಂದು ನಂದಿಹಳ್ಳಿ ಅನ್ನೋ ಒಂದು ಗ್ರಾಮ ಇದು. ಸೊ ನಾವು ಹೋದಾಗಲೇ ಒಂದು 9 o'clock ಆಗಿತ್ತು. ಹೋದ ತಕ್ಷಣ ಬೇಕಲ್ಲಿ ಎಲ್ಲ ಮಾಡ್ತಾಯಿದ್ವಿ. ಒಂದ್ಸಲ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದೆ ಊಟಕ್ಕೆ. ಸೊ ಊಟಕ್ಕೆ ಹೋಗ್ಬಿಟ್ಟು ಅನ್ನ ಸಾಂಬಾರು ಹಾಗೆ ಪಲ್ಯ. ಸೊ ಅದನ್ನು ಊಟ ಮಾಡ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆ ಪೂಜೆ ಇತ್ತು, ಅದಕ್ಕೆ ಬೇಗ ಎದ್ದೇಳೋಣ ಅಂತ ಅನ್ನೋ ಅಷ್ಟೊತ್ತಿಗಾಗಲೇ ಅಲ್ಲೇ 5:30 ಏನೋ ಆಗಿತ್ತು. ಎದ್ದೇಳೋ ಅಷ್ಟೊತ್ತಿಗೆ ನಾವಿನ್ನೂ ಅಲ್ಲಿಗೆ ಪೂಜೆಗೆ ಹೋದಾಗಲೇ 5:30 ಆಗಿತ್ತು. ಬೇಗ ಇದ್ದು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಅಷ್ಟಾಗ್ಬಿಡ್ತು ಟೈಮು. ಇನ್ನು ನಾವು ಎದ್ದಿದ್ದು 4 ಗಂಟೆಗೆ ಎದ್ದಿದ್ವಿ. 4 ಗಂಟೆಗೆ ಎದ್ದರೂ ಬೇಗ ಸ್ನಾನ ಮಾಡಿಕೊಂಡು, ಅದರಲ್ಲೂ ನಾನು ಸ್ಯಾರಿ ಬೇರೆ ಉಟ್ಟಿದ್ನ, ಸ್ಯಾರಿ ಡ್ರಾಪಿಂಗ್ ಮಾಡಿ ಹೋಗೋಷ್ಟೊತ್ತಿಗೆ ಟೈಮ್ ಆಗಿತ್ತು ತುಂಬಾ. ಇನ್ನೂ ಮುಂಚೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅನ್ನಿಸ್ತು. ಎಲ್ಲರೂ ದೇವರಿಗೆ ಅಭಿಷೇಕ ಮಾಡ್ತಾಯಿದ್ರು. ಸೊ ಅಭಿಷೇಕನೆಲ್ಲ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇನ್ನು ಒಳಗಡೆ ನಮ್ಮ ಮನೆಯವರು ಹಾಗೆ ನಮ್ಮ ಅಣ್ಣ ತಮ್ಮಗಳಲ್ಲಿ ಕೆಲವೊಂದಿಷ್ಟು ಜನ ಹೋಗಿದ್ವಿ. ಸೊ ಎಲ್ಲರೂ ಆಲ್ರೆಡಿ ಪೂಜೆಗೆ ಕೂತಿದ್ರು. ಏನೋ ಇವತ್ತು ಸ್ಪೆಷಲ್ ಏನೋ ಪೂಜೆ ಮಾಡಿಸ್ತಾ ಇದ್ವಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಒಂದಿನ ಮುಂಚಿತವಾಗೇ ಹೋಗಿದ್ವಿ. ಇನ್ನು ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲಿ. ಇದು ಬೇರೆ ಶ್ರಾವಣ ಸೋಮವಾರ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ. ಈ ಥರ ಅಮಾವಾಸ್ಯೆಯಲ್ಲೂ ಸಹ ಇಷ್ಟೇ ಜನಗಳು ಇರ್ತಾರೆ. ಆ್ಯಂಡ್ ನೆಕ್ಸ್ಟು ಈ ದೇವಸ್ಥಾನದ್ದು ಅಷ್ಟೇ, ಕೆಲವೊಂದು ಸಲ ಇವಾಗ ಒಂದು ಸ್ವಲ್ಪ ರಶ್ ಇದೆ. ಬಟ್ ಶ್ರಾವಣ ಮತ್ತು ಅಮಾವಾಸ್ಯೆ ಏನೂ ಇಲ್ಲದೆ ಇರಬೇಕಾದ್ರೆ ನಾರ್ಮಲ್ ದಿನಗಳಲ್ಲಿ, ಅಂದರೆ ಆವಾಗಲೂ ಸೋಮವಾರ ಇದ್ರೂ ಸಹ ಇಷ್ಟೊಂದೇನು ಕ್ರೌಡ್ ಇರೋದಿಲ್ಲ, ನಾರ್ಮಲ್ ಆಗಿರುತ್ತೆ. ಸೊ ಇದ್ರದ್ದು ಒಂದು ಸಪ್ರೇಟಾಗಿರುವಂಥ ಇದ್ರ ಪ್ರಾಮುಖ್ಯತೆ ಏನು, ಹಾಗೆ ಈ ದೇವಸ್ಥಾನ ಹೇಗೆ ಸ್ಥಾಪಿಸಲ್ಪಟ್ಟಿದ್ದು, ಯಾವಾಗ ಸ್ಥಾಪನೆ ಆಗಿದ್ದು, ಈ ಒಂದು ವಿಷಯದ ಬಗ್ಗೆ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ತುಂಬಾ ಅಂದ್ಕೊಳ್ತಾ ಇದ್ದೀನಿ. ನನ್ನ ಕೈಲಾದರೆ ಖಂಡಿತವಾಗಿಯೂ ಈ ಒಂದು ಸ್ಥಳದ ಬಗ್ಗೆ ವಿಡಿಯೋ ಮಾಡ್ತೀನಿ. ಇನ್ನು ಇದರಲ್ಲಿ ಬಸವೇಶ್ವರ ಸ್ವಾಮಿ ರಥೋತ್ಸವ ಇರಬೇಕಾದ್ರೆ ಇನ್ನು ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಅಲ್ಲಿ ನಿಂತ್ಕೊಳೋದಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ನಾನು ಹೋದ್ಸಲ ಇದ್ರದ್ದೆಲ್ಲ ವಿಡಿಯೋ ಮಾಡಿದ್ದೆ, ಬಟ್ ಅದನ್ನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಆ ವಿಡಿಯೋ ಎಡಿಟು ಮಾಡಲಿಲ್ಲ, ಅದನ್ನು ಅಪ್ಲೋಡು ಮಾಡಲಿಲ್ಲ, ಹಂಗಾಯಿತು. ಸೊ ನಾನು ನೆಕ್ಸ್ಟು ಒಂದು ಬಸವೇಶ್ವರ ಸ್ವಾಮಿ ರಥೋತ್ಸವವನ್ನು ಮಾಡಿದಾಗ ಖಂಡಿತವಾಗಿ ಅದರದ್ದು ಒಂದು ವಿಡಿಯೋ ಮಾಡ್ತೇನೆ. ಹಾಗೆ ನನಗೆ ಇಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯ ಅನಿಸಿದ್ದೇನು ಅಂತ ಅಂದರೆ, ಬಸವೇಶ್ವರ ಸ್ವಾಮಿ ರಥೋತ್ಸವ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ಆವಾಗ ಒಂದು ಮನೆತನ ಅವ್ರದ್ದು ನನಗೆ ಅಷ್ಟಾಗಿ ನೆನಪಿಲ್ಲ. ಸೊ ಅವರು ಇಡೀ ಅಲ್ಲಿ ಬಂದಿರುವಂಥ ಎಲ್ಲ ಜನತೆಗೆ ಊಟ ಹಾಕಿಸ್ತಾರೆ. ಅದು ಹಾಗೆ ದೇವರ ಮಂಗಳಾರತಿನೂ ಸಹ ಆಯಿತು. ಮಂಗಳಾರತಿನೆಲ್ಲ ತೊಗೊಂಡ್ಬಿಟ್ಟು ಇನ್ನು ಪ್ರಸಾದ ಕೊಡ್ತಾಯಿದ್ರು. ಸೊ ಒಂದು ಹಣ್ಣಿನಿಂದ ಮಾಡಿರುವಂಥ ಪ್ರಸಾದ, ಸೊ ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಸ್ವೀಕರಿಸಿದ್ದಾಯಿತು. ಹಾಗೆ ಅಲ್ಲಿ ಒಂದು
ಪ್ರಸಾದಕ್ಕೆ ಇನ್ನೊಂದು ಬಂದುಬಿಟ್ಟು ಕೇಸರಿಬಾತ್ ಮಾಡಿದರು. ಸೊ ಕೇಸರಿಬಾತನ್ನು ಸಹ ಕೊಡ್ತಾಯಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಒಂದು ಕೇಸರಿಬಾತು. ಅದನ್ನು ಸಹ ತೊಗೊಂಡು ನನಗೆ ಕೆಲವೊಂದು ಸಲ ಕ್ಲಿಪ್ಪಿಂಗ್ಸ್ನ ತೊಗೊಳೋದೇ ಮರ್ತುಬಿಡುತ್ತೆ. ಒಂದೊಂದು ಸಲ ಹೆಂಗಾಗುತ್ತೆ ಅಂದರೆ ಅರ್ಧ ಊಟ ಮಾಡಿ ಆಮೇಲೆ ಸಹ ಕ್ಲಿಪ್ಪಿಂಗ್ಸ್ಗಳನ್ನ ಕೆಲವೊಂದಿಷ್ಟು ತೊಗೊಂಡಿದ್ದೀನಿ. ಹಾಗೆ ಫೋಟೋಗಳನ್ನ ತೊಗೊಂಡು ಹಾಗೆ ತುಂಬಾ ಕ್ರೌಡ್ ಇತ್ತು ಅಂತ ಮಂಗಳಾರತಿ ಮಾಡಿಸಿರಲಿಲ್ಲ. ಹಾಗೆ ಒಂದ್ಸಲ ಮಂಗಳಾರತಿ ಮಾಡಿಸ್ಕೊಂಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಂಗಳಾರತಿ ಮಾಡಿಸ್ಕೊತಾ ಇದ್ದೀನಿ. ಮಂಗಳಾರತಿ ಎಲ್ಲ ಮುಗಿದ್ಬಿಟ್ಟು ಅಲ್ಲಿರೋ ಕೆಲವೊಂದು ದೇವ್ರಗಳ ಫೋಟೋಗಳನ್ನೆಲ್ಲ ತೊಗೊಂಡಿದ್ದಾಯಿತು. ಹಾಗೆ ಇನ್ನು ಊಟಕ್ಕೆ ಅಂತ ಬಂದ್ವಿ. ಊಟಕ್ಕೆ ಪಾಯಸ ಮತ್ತು ಪಲ್ಯ ಹಾಗೆ ಅನ್ನ ಸಾಂಬಾರು ಮಾಡಿಸಿದ್ರು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಕಾದ್ಬಿಟ್ಟು ಆಮೇಲೆ ಅಲ್ಲಿ ಎಲ್ಲ ದಾಸೋಹ ನಡೀತಾ ಇತ್ತಲ್ವ. ಸೊ ನಮ್ಮ ಮನೆಯಲ್ಲಿ ಈ ಒಂದು ನಮ್ಮೂರವರು ಹಾಗೆ ನಮ್ಮ ಪಕ್ಕದೂರವರು, ಸೊ ಇವರು ಸೇರಿಬಿಟ್ಟು ಒಂದು ಅಮೌಂಟನ್ನು ಕೊಟ್ಟಿದ್ರಂತೆ. ಸೊ ಹಾಗಾಗಿ ದಾಸೋಹ ಕಾರ್ಯಕ್ರಮ ಎಲ್ಲ ಮುಗಿಯೋ ತನಕ ಅಲ್ಲೇ ಇದ್ದು ಆ್ಯಂಡ್ ನೆಕ್ಸ್ಟು ಅಲ್ಲೇ ದಾಸೋಹ ಎಲ್ಲ ಮುಗ್ದಾದ್ಮೇಲೆ ವಾಪಸ್ ನಾವು ನಮ್ಮೂರಿಗೆ ಬಂದ್ವಿ. ಐ ಥಿಂಕ್ ಟೈಮ್ ಬಂದ್ಬಿಟ್ಟು ಒಂದು 4 o'clock ಆಗಿತ್ತು ಅನಿಸುತ್ತೆ. ಸೊ ಅಷ್ಟೊತ್ತಿಗೆ ಊರಿಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.